ನಿಂತು ಹೋಗ್ತದಪ್ಪ ಅನ್ನೋದು ಭರವಸೆ ಇಲ್ಲ. ಎಚ್ಚರಿಕೆ ಕೊಡ್ತಾರೆ, ನೋಟಿಸ್ ಕೊಡ್ತಾರೆ, ಮತ್ತೆ ಮಾಡ್ತಾರೆ. ಆಮೇಲೆ ಕೋರ್ಟ್ ಮ್ಯಾಟ್ರು ಮಾಡ್ತಾರೆ. ಅದನ್ನು ಕೋರ್ಟ್ ಮ್ಯಾಟ್ರ್ ಹೋದ್ಮೇಲೆ ಅಲ್ಲೇ ಪ್ರಬಲವಾದ ಸಾಕ್ಷಿ ಇದ್ದಾಗ, ಯಾಕಂದರೆ ಎವಿಡೆನ್ಸ್ ಮೇಲೆ ಎಲ್ಲ ನಿಲ್ಲುವಂಥದ್ದು. ಆ ಎವಿಡೆನ್ಸ್ಗಳನ್ನು ತಿರುಗಿ ಹಾಕುವಲ್ಲಿ ಮಾಡುವಲ್ಲೆಲ್ಲ ಗದ್ದಲಗಳಾಗ್ತಾ ಇದ್ದವು. ಇಲ್ಲಿವರೆಗೆ ಆದಂಥ ನಾವು ಈ ಘಟನಾವಳಿಯಿಂದ ಗುರುತಿಸಬೇಕಾಗಿದೆ. ಯಾಕಂದ್ರೆ ಒಂದು ಕೇಸ ಒಂದೊಂದು ಕೇಸ 1 ವರ್ಷ ಹೋಗ್ಬೋದು, 2 ವರ್ಷ ಹೋಗ್ಬೋದು, 3 ವರ್ಷ ಹೋಗ್ಬೋದು. ಅಷ್ಟೊಂದು ಜನರು ಮರೆತು ಬಿಡ್ತಾರೆ. ಅಷ್ಟೊಳಗೆ ಏನೋ ಗದ್ದಲ ಮಾಡಿ ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಒಂದು ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಈ ವ್ಯವಸ್ಥೆ ಇನ್ನಷ್ಟು ಹದಗೆಡೋದು ಕಾರ್ಯಕರ್ತರಾಗ್ತಾರೆ ಅನ್ನೋದು ಸೂಕ್ಷ್ಮವಾಗಿ ಅವ್ರು ಮಾತಾಡೋದು ಆಧಾರದ ಮೇಲೆ ಹೇಳಬೇಕಾಗಿದೆ. ಯಾಕಂದರೆ ನಮ್ಮ ಲಿಮಿಟೇಷನ್ಸ್ ಏನಿದೆ ಅವ್ರು ಹೇಳಿದವ್ರು, ನಾವು ಇವೆಲ್ಲ ಕೇಸ್ಗಳು ಮುಗಿಸ್ಬೇಕಾಗಿದ್ರೆ ರಾತ್ರಿ 2-3 ತನಕ ಕುಳಿತೀವಿ, ನಾವು ವರ್ಕ್ ಮಾಡ್ತಾ ಇರ್ತೀವಿ, 1 ಅಲ್ಲ 2 ಅಲ್ಲ. ಅದಕ್ಕೆ ನಿಮ್ಮ ಸಹಕಾರ ಭಾಳ ಮುಖ್ಯ ಅನ್ನೋಂಥ ಮಾತು ಹೇಳೋ ಮೂಲಕ ಇಲ್ಲಿಯ ಒಂದು ಏನು ನಾವು ಪತ್ರಕರ್ತರಿದ್ದೀವಿ ಅವ್ರಿಗೆಲ್ಲರಿಗೂ ಒಂದು ಸ್ಟ್ರೆಸ್ ಕೊಟ್ಟು ಈ ದಿಶೆಯಲ್ಲಿ ನೀವು ನಮಗೆ ಹೆಲ್ಪ್ ಮಾಡಿರಿ ಅನ್ನುವಂಥದ್ದು. ಎಲ್ಲ ನೆರಗಡ್ಡೆಯಲ್ಲಿ ಆಯಿತು, ಮತ್ತು ಬೆಳಗಾವಿಯಲ್ಲಿ ಬಿಮ್ಸದಲ್ಲಿ ಆಯಿತು, ಎಲ್ಲ ದವಾಖಾನೆಗಳಲ್ಲಿ ಆಯಿತು. ಮತ್ತು ಇನ್ನೊಂದು 2-3 ಕೇಸ್ಗಳು ರೆಫರ್ ಮಾಡಿದ್ರು ಅವರು. ಭೂಮಿಯನ್ನು ಯಾರ್ದೋ ಭೂಮಿ ಯಾರೋ ಮಾರಿದ್ರೆ ಯಾರೋ ಗಂಟು ಹೋಗುವಂಥದ್ದು, ಇಂಥ 3 ಪ್ರಕರಣಗಳ ಬಗ್ಗೆ ಮಾತಾಡಿದರು. ಇನ್ನೂ ಅನೇಕ ವಿಷಯಗಳನ್ನು ಮಾತಾಡ್ತಾ ಹೋದರು. ಇಲ್ಲೇ ಒಟ್ಟಾರೆ ನಮ್ಗೆ ಕಂಡಿದ್ದಂಥದ್ದು ಏನಮ್ಮ, ಸ್ವತಃ BS ಪಾಟೀಲ್ ಅಭಿಪ್ರಾಯದಲ್ಲೇ, ನ್ಯಾಯಮೂರ್ತಿ BS ಪಾಟೀಲ್ ಅಭಿಪ್ರಾಯದಲ್ಲೇ ಇಲ್ಲಿ ಸರ್ಕಾರ ಇನ್ನಷ್ಟು ನಮಗೆ ಕೋಆಪರೇಷನ್ ಮಾಡಬೇಕು, ಸಿಬ್ಬಂದಿನ ಒದಗಿಸ್ಬೇಕು, ನಾವು ಅದನ್ನು ನಿಶ್ಚಿತವಾಗಿಯೂ ನಾವೊಂದು ತಾರ್ಕಿಕ ಅಂತ್ಯಕ್ಕೆ ತಂದು ನಿಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಅದು ಯಾಕಂದರೆ ಇಲ್ಲಿವರೆಗೆ ನಾವು ನೋಡಿದ್ವಿ ಆರಂಭದಲ್ಲಿ ಇದಕ್ಕೆ ಎಷ್ಟು ಪವರ್ ಇತ್ತು, ಏನಿತ್ತು. ವೆಂಕಟಾಚಲಯ್ಯನವರು ಇದ್ದಾಗ ಆನ್ ದ ಸ್ಪಾಟ್ ಸಸ್ಪೆಂಡ್ ಮಾಡ್ತಾಯಿದ್ರು ಅವರು. ವೆಂಕಟಾಚಲಯ್ಯನವರು ರಾಜ್ಯದ ಈ ಒಂದು ಜನರಿಗೆ ಅಧಿಕಾರಶಾಹಿಗೆ ನಡುಕುಡಿಸಿಬಿಟ್ಟಿದ್ರು. ಅವ್ರು ಹೋದ ತಕ್ಷಣ ಸಸ್ಪೆಂಡ್ ಮಾಡಿ ಅವ್ರ ಕೆಲಸ ಮನೆಗೆ ಕಳಿಸಿ ಏನೆಲ್ಲ ಮಾಡ್ತಾಯಿದ್ರು. ನಂತರದಲ್ಲಿ ಅದು ವೀಕ್ ಆಗ್ತಾ ಬಂತು. ನಮ್ಮ ಸಂತೋಷ್ ಹೆಗ್ಡೆ ಅವ್ರ ಕಾಲದಂತೂ